ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನನ್ನ ಹಿಂದಿನ ವ್ಲಾಗ್ಸ್ ಎಲ್ಲ ನೀವು ನೋಡ್ತಾ ಇದ್ರೆ ಗೊತ್ತೇ ಇರುತ್ತೆ. ನಾನು ಇವಾಗ ಸ್ವಲ್ಪ ದಿನ ಅಡುಗೆದಷ್ಟೇ ವಿಡಿಯೋ ಹಾಕಿದೆ, ಒಂದಷ್ಟು ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಲ್ವಾ, ನನಗೂ ಯಾವಾಗಲೂ ಅಡುಗೆ ವಿಡಿಯೋಸ್ ಮಾಡಿ ಅದರ ವಿಡಿಯೋಸ್ ಎಡಿಟ್ ಮಾಡಿ ಹಾಕೋದು ಅಂದರೆ ಒಂದೇ ಥರ ಮೊನೋಟನಿ ಅಂತ ಅನ್ನಿಸ್ತಾ ಇದೆ. ಸೊ ವ್ಲಾಗ್ಸ್ ಆದರೆ ಒಂದಷ್ಟು ಬೇರೆ ಬೇರೆ ವಿಷಯಗಳನ್ನು ನಾವು ಅದರಲ್ಲಿ ಎಂಬೆಡ್ ಮಾಡಿ ಹಾಕ್ಬೋದಲ್ವ. ಸೊ ಅದಕ್ಕೋಸ್ಕರ ನಾನು ಈ ವ್ಲಾಗ್ ಫಾರ್ಮ್ಯಾಟನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ಭಾನುವಾರ. ಸೊ ಭಾನುವಾರ ಅಂದರೆ ನಮಗೆ ರಜಾ ದಿನ. ಸೊ ನಿಧಾನಕ್ಕೆ ಲೇಟಾಗಿ ಹೇಳೋದು, ಹಾಗೆ ಎಲ್ಲ ಕೆಲಸಗಳು ಲೇಟಾಗಿ ನಿಧಾನಕ್ಕೆ ಆಗ್ತಾ ಹೋಗ್ತಿರುತ್ತೆ. ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಸ್ವಲ್ಪ ಫಾಸ್ಟಾಗಿ ಎಲ್ಲ ಎದ್ಬಿಟ್ಟು ಸ್ನಾನ ಗಿನ ಎಲ್ಲ ಮಾಡಿ ರೆಡಿಯಾಗಿ ಹೋಗೋದು. ಇಲ್ಲ ಅಂತಂದರೆ ಅಷ್ಟೇ, ಅಂದರೆ ಇಟ್ ಈಸ್ ಅ ಲೇಸಿ ಡೇ ಅಂತ ಅಂಡರ್ಸ್ಟುಡ್ ಅದು. ಸೊ ಹಾಗೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ಗಳು ಬರೋರಿದ್ದಾರೆ. ಸೊ ನಾನು ಒಂದಷ್ಟು ಅಡುಗೆಗಳನ್ನು ಮಾಡ್ತಾಯಿದ್ದೀನಿ. ಊಟಕ್ಕೆ ಬರ್ತಾರೆ ಮಧ್ಯಾಹ್ನ. ಸೊ ಒಂದು ನಾರ್ಮಲ್ ಥಾಲಿ ಅಂತ ಹೇಳ್ಬೋದು. ಸೊ ಅದನ್ನು ರೆಕಾರ್ಡ್ ಮಾಡಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ಏನೋ ಒಂದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹರವೆ ಸೊಪ್ಪಿದೆ. ಸೊ ಹರವೆ ಸೊಪ್ಪು ಮತ್ತು ಮೊಳಕೆ ಕಾಳು ಹಾಕಿ, ಒಂದು ನಿಮಿಷ, ಹರವೆ ಸೊಪ್ಪು ಮತ್ತು ಮೊಳಕೆ ಕಾಳು ಹಾಕಿ ಒಂದು ಸಾಂಬಾರು, ಹಾಗೆ ಒಂದು ಕೋಸಂಬರಿ ಮತ್ತು ಬೆಂಡೆಕಾಯಿ ಕಾಯಿ ರಸ. ಸೊ ಆಮೇಲೆ ಹಪ್ಪಳ ಇದೆ, ಹಪ್ಪಳ ಕರಿತೀನಿ. ಆಮೇಲೆ ಹಲಸಿನ ಬೇಳೆ ಬರುತ್ತೆ. ನಾನು ರೀಸೆಂಟಾಗಿ ಊರಿಗೆ ಹೋದಾಗ ಹಲಸಿನ ಹಣ್ಣನ್ನು ಅದರ ಸಿಪ್ಪೆ ಸುಲಿದು ಹಲಸಿನ ಹಣ್ಣು ಸೊಳೆಯನ್ನು ಹಲಸಿನ ಹಣ್ಣು ಸೊಳೆಯಿಂದ ಒಂದು ಜಾಮ್ ರೀತಿ ಮಾಡಿಕೊಂಡು ತಂದಿದ್ದೀನಿ. ಸೊ ಅದನ್ನು ಸುಟ್ಟವು ಅಂತ ಹೇಳ್ತೀವಿ, ಅದನ್ನು ಮಾಡೋದಕ್ಕೆ ನಾವು ಬಳಸೋದು. ಸೊ ಹಾಗೆ ಮಾಡಿದಾಗ ಆ ಹಲಸಿನ ಸೊಳೆಯಿಂದ ಬೀಜಗಳೇನು ಬರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತಂದಿದ್ದೀನಿ. ಸೊ ನಾವು ಅದರಿಂದ ಒಂದು ರೀತಿಯಾದ ಸ್ವೀಟನ್ನು ಮಾಡ್ತೀನಿ. ಅದಕ್ಕೆ ಅದು ಬೀಜವನ್ನು ಬೇಯಿಸ್ಬಿಟ್ಟು ಅದಕ್ಕೆ ಕಾಯಿ ಮತ್ತು ಬೆಲ್ಲ ಹಾಕಿ ಮಾಡುವಂಥ ಸ್ವೀಟು, ಬೆಲ್ಲ ಮತ್ತು ಕಾಯಿ ಹಾಕಿ ಮಾಡುವಂಥ ಒಂದು ಸ್ವೀಟು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ರೆಸಿಪೀಸ್ ಇರುತ್ತೆ ಅನ್ನೋದನ್ನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗಾದರೆ ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಹರವೆ ಸೊಪ್ಪನ್ನು ಸೌಸ್ಬಿಟ್ಟು ಅದರ ಬೇರಿನ ಭಾಗವನ್ನು ತೆಗೆದು ನಂತರ ಅದನ್ನು ಕ್ಲೀನಾಗಿ ನೀರಲ್ಲಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ಮಗಳು ಕೂಡ ಇಲ್ಲಿ ಸೌಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಈಗ ನಾನು ತೆಂಗಿನಕಾಯಿಯನ್ನ ತುರಿದಾಯ್ತು. ಸೊ ತೆಂಗಿನಕಾಯಿಯನ್ನ ನೀವು ಎಷ್ಟೇ ನಾಜೂಕಾಗಿ ತುರಿದ್ರೂ ಸಹ ಕೆಲವೊಮ್ಮೆ ಈ ತರ ದೊಡ್ಡ ದೊಡ್ಡ ಪೀಸ್ಗಳು ಬಿದ್ದ್ಬಿಡತ್ತೆ. ಸೊ ಅದನ್ನ ನಾನು ನಂತರ ಈ ತರ ಚಾಕುನಲ್ಲಿ ಕಟ್ ಮಾಡಿಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡಿ ನಂತರ ಅದನ್ನ ಮಿಕ್ಸರ್ನಲ್ಲಿ ತೆಂಗಿನ ತುರಿಯಾಗಿ ಮಾಡ್ಕೊಳ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂದ್ರೆ ನನಗೆ ಒಂದು ವಾರಕ್ಕೆ ಬೇಕಾಗುವಷ್ಟು ತೆಂಗಿನಕಾಯಿಯನ್ನ ಒಟ್ಟಿಗೆ ನಾನು ಒಡೆದ್ಬಿಟ್ಟು ನಂತರ ಅದನ್ನ ತುರಿದು ಫ್ರೀಸರ್ನಲ್ಲಿ ಇಟ್ಕೊಳ್ತೀನಿ. ಫ್ರೀಸರ್ನಲ್ಲಿ ಸಾಧಾರಣ 15 ದಿನ ಇಟ್ಕೊಳ್ಬಹುದು. ಸೊ ತೆಂಗಿನಕಾಯಿ ಒಂಚೂರು ಕೆಡೋದಿಲ್ಲ. ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಮಗೆ ದಿಢೀರ್ ಅಂತ ಅಡುಗೆ ಮಾಡಬೇಕಾದ್ರೆ ಈ ತೆಂಗಿನಕಾಯಿಯನ್ನು ಎಸ್ಪೆಷಲಿ ಬಳಸೋರಿಗೆ ತೆಂಗಿನಕಾಯಿಯನ್ನು ಒಡೆದು ನಂತರ ಅದನ್ನು ತುರಿದು ಇದನ್ನೆಲ್ಲ ಮಾಡೋಕ್ಕೆ ಸಾಕಷ್ಟು ಸಮಯ ಬೇಡತ್ತೆ. ಸೊ ತೆಂಗಿನ ತುರಿ ಈಗಾಗಲೇ ರೆಡಿ ಇದ್ಬಿಟ್ರೆ ನೆಕ್ಸ್ಟ್ ನಾವು ಚಟ್ನಿ ಮಾಡೋದಾಗ್ಲಿ ಅಥವಾ ಸಾಂಬಾರಿಗೆ ಮಸಾಲೆ ರುಬ್ಬೋದಾಗ್ಲಿ ಇವೆಲ್ಲವೂ ಕೂಡ ತುಂಬ ಈಸಿಯಾಗಿರುತ್ತೆ. ಏನು ಅಂದರೆ ಫ್ರೀಸರ್ನಲ್ಲಿ ಇಟ್ಟಾಗ ಸ್ವಲ್ಪ ತೆಂಗಿನ ತುರಿ ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು 10 ನಿಮಿಷ ಮುಂಚಿತವಾಗಿ ಅಡುಗೆ ಮಾಡೋದಕ್ಕೆ ಯಾವಾಗ ಬೇಕೋ ಅದಕ್ಕೆ ಮುಂಚಿತವಾಗಿ ಹೊರಗಡೆ ಇಟ್ಕೊಳ್ಳೋದ್ರಿಂದ ಅದು ನಾರ್ಮಲ್ ರೂಮ್ ಟೆಂಪ್ರೇಚರ್ಗೆ ಬಂದು ಸಾಫ್ಟ್ ಆಗುತ್ತೆ. ಸೊ ನಿಮ್ಮ ಅಡುಗೆಗಳಿಗೆ ನೀವು ಆರಾಮಾಗಿ ಬಳಸ್ಬೋದು. ನನಗೆ ಇಲ್ಲಿ ತೆಂಗಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದಾಯಿತು. ಒಂದು ಮಿಕ್ಸರ್ ಪಾತ್ರೆಗೆ ಅದನ್ನು ಹಾಕ್ಕೊಂಡು ತೆಂಗಿನ ತುರಿಯನ್ನು ರೆಡಿ ಮಾಡ್ಕೊಳ್ತೀನಿ. ಈ ತೆಂಗಿನ ತುರಿಯನ್ನು ನಾನು ಸ್ವಲ್ಪ ಕೋಸಂಬರಿಗೆ ಹಾಗೆ ಸ್ವಲ್ಪ ಸಾಂಬಾರಿಗೆ ಬಳಸ್ತಾ ಇದ್ದೀನಿ. ಈಗ ಈ ತೆಂಗಿನ ತುರಿಗೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಗೆ 1.5 ಟೇಬಲ್ ಚಮಚ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಹಾಕೊಂಡಿದ್ದೀನಿ. ಖಾರಕ್ಕನುಗುಣವಾಗಿ ಖಾರ ಪುಡಿ, ನಂತರ ಒಂದು 2-3 ಎಸಳಾಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ನೆಲ್ಲಿಗತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡೆ. ಸೊ ಈಗ ನಾನೇನು ಮಾಡ್ತೀನಿ, ಒಂದು ಕುಕ್ಕರ್ ಪಾತ್ರೆಗೆ ನಾನು ಹೆಚ್ಚಿಟ್ಕೊಂಡಿದ್ದೆನಲ್ಲ ಹರವೆ ಸೊಪ್ಪು ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ
ಹಿಂದಿನ ದಿನ ಮೊಳಕೆ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ. ಮೊಳಕೆ ಕಾಳನ್ನು ಹೇಗೆ ಈಸಿಯಾಗಿ ಈ ಥರ ಮೊಳಕೆ ಬರ್ಸೋದು ಅನ್ನೋದ್ರ ಬಗ್ಗೆ ನಂದು ಒಂದು ವಿಡಿಯೋ ಇದೆ, ಲಿಂಕನ್ನು ಹಾಕ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇದೊಂದು ತುಂಬ ಈಸಿಯಾದ ವಿಧಾನ. ಹಾಗೆ ನಮ್ಮ ಕೋಸಂಬರಿ ಮತ್ತು ಸಾಂಬಾರು, ಪಲ್ಯ ಇವುಗಳಿಗೆಲ್ಲ ತುಂಬಾ ಹೆಲ್ದಿ ಮತ್ತು ಪ್ರೋಟೀನ್ ಕೂಡ ಸಾಕಷ್ಟು ದೊರೆಯುತ್ತೆ. ಈಗ ನಾನು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅದನ್ನು ಹಾಕಿಬಿಟ್ಟು ನಾನು ಕುಕ್ಕರಲ್ಲಿ 1 ವಿಸಿಲ್ ಇದನ್ನು ಕೂಗಿಸ್ಕೊಳ್ತೀನಿ. ಹಾಗೆ ಅಲ್ಲಿ ಕುಕ್ಕರ್ ಆಗೋ ಅಷ್ಟರಲ್ಲಿ ನಾನು ಇದು ಕೋಸಂಬರಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಟ್ಟಾಣಿಗೆ ಒಂದು 8ರಿಂದ 10 ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಏನು ಹೇಳ್ತೀವಿ ಅದನ್ನು ಬಳಸ್ತೀನಿ ನಾನು. ಅದಲ್ಲದೆ ಇದ್ರೆ ನೀವು ಹಸಿರು ಮೆಣಸನ್ನು ಕೂಡ ಬಳಸ್ಬೋದು. ಸೊ ಅದನ್ನು ನಾನು ಕುಟ್ಟಾಣಿಯಲ್ಲಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡೆ. ನಂತರ ಒಂದು ಪಾತ್ರೆಗೆ ಮೊಳಕೆ ಕಾಳು, ನಂತರ ತುರ್ಕೊಂಡಿರುವ ಕ್ಯಾರೆಟು, ಆಮೇಲೆ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಬಿಟ್ಟು ಹಾಕಬೇಕು. ನಂತರ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಹಾಗೆ ತೆಂಗಿನ ತುರಿ, ಆಮೇಲೆ ಒಂದು ಅರ್ಧ ಕಡಿ ಆಗೋಷ್ಟು ಲಿಂಬೆ ರಸ, ಇವಿಷ್ಟನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ರುಚಿ ನೋಡ್ತಾ ಮಿಕ್ಸ್ ಮಾಡಬಹುದು, ಯಾಕಂದ್ರೆ ಉಪ್ಪು ಹುಳಿ ಕಡಿಮೆ ಇದ್ರೆ ಸೇರ್ಸಕ್ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ನನಗೆ ಕೈಯಲ್ಲಿ ಈ ತರ ಕಲ್ಸೋದು ತುಂಬಾನೇ ಇಷ್ಟ ಆಗುತ್ತೆ. ಬಿಕಾಸ್ ಅಂದ್ರೆ ಕರೆಕ್ಟಾಗಿ ಉಪ್ಪು ಖಾರ ಕಾಳಿಗೆ ಸೇರುತ್ತೆ. ನಂತರ ನಾನು ಏನು ಮಾಡ್ತೀನಿ, ಒಂದು ಒಗ್ಗರಣೆಯನ್ನು ಹಾಕೊಂಡೆ. ಒಗ್ಗರಣೆಗೆ ಇಲ್ಲಿ ಎಣ್ಣೆ, ಸಾಸಿವೆ ಹಾಗೆ ಹಿಂಗನ್ನು ಬಳಸಿದ್ದೀನಿ. ಆಮೇಲೆ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4 ಕಾಳು ಕಾರ್ನ್ ಇತ್ತು, ಅದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ನಮ್ಮ ಕೋಸಂಬರಿ ಕೂಡ ರೆಡಿ ಆಗತ್ತೆ. ಈಗ ಇಲ್ಲಿ ಸಾಂಬಾರ್ ಮಸಾಲೆ ಕೂಡ ರೆಡಿ ಆಯ್ತು ಅಲ್ವಾ, ಅದನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಕುಕ್ಕರ್ ಕೂಡ ತಣ್ಣದಿದೆ. ಸೊ ಕುಕ್ಕರ್ ಅಲ್ಲಿ ಇರುವ ಹರವೆ ಸೊಪ್ಪು ಮತ್ತೆ ಮೊಳಕೆ ಕಾಳುಗಳನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನ ಹೆಚ್ಚಿ ಹಾಕೊಂಡಿದ್ದೀನಿ. ಹಾಗೆ ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಬಿಟ್ಟು ಹಾಕಿದ್ದೀನಿ. ಇದಿಷ್ಟನ್ನ ಹಾಕಿ 1 ಕುದಿ ಬರೋ ತನಕ ನಾನಿಲ್ಲಿ ವೆಯ್ಟ್ ಮಾಡ್ತೀನಿ. ಅಷ್ಟರೊಳಗೆ ನಾನು ಸ್ವೀಟ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಹಲಸಿನ ಬೇಳೆಯನ್ನ ಈ ತರ ಸಿಪ್ಪೆ ಬಿಡಿಸಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಹಲಸಿನ ಬೇಳೆಯನ್ನು ಕೂಡ ನಾನು ಕುಕ್ಕರ್ನಲ್ಲಿ 5 ವಿಸಿಲ್ ಕೂಗಿಸ್ಕೊಳ್ತೀನಿ, 5 ಅಥವಾ 6. ಸೊ ಒಂದೊಂದ್ಸಲ ಬೆಂದಿರಲ್ಲ, ಸೊ ಆವಾಗ ನಾವು ಮತ್ತೊಮ್ಮೆ ಕುಕ್ಕರಲ್ಲಿ 1-2 ವಿಸಿಲ್ ಕೂಗಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 5 ವಿಸಿಲ್ ಕೂಗಿಸಿದ್ದೆ. ಸೊ ಚೆನ್ನಾಗಿ ಬೆಂದಿತ್ತು. ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ ಇಡ್ತಾ ಇದ್ದೀನಿ. ಈಗ ಕುಕ್ಕರ್ ತಣ್ಣದಿದೆ. ಹೀಗೆ ನಾವು ಬೇಳೆಯನ್ನ ಮುಟ್ಟಿದಾಗ ಅದು ಸಾಫ್ಟ್ ಅನಿಸ್ಬೇಕು, ಅಂದ್ರೆ ಒಂಥರ ಹಿಟ್ಟಿಟ್ಟು ತರ ಆಗುತ್ತೆ. ಹಾಗಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮ ತುಂಬಾನೇ ಮಾಡ್ತಾ ಇದ್ರು, ಹಲಸಿನ ಬೀಜಗಳನ್ನ ತಂದ್ಬಿಟ್ಟು ನಂತರ ಮಾಡ್ಕೊಳ್ಳೋದು. ಸೊ ಇದು ತಣ್ಣದ ನಂತರ ನಾನು ಈ ತರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಸಿಹಿಗನುಸಾರವಾಗಿ ಬೆಲ್ಲವನ್ನ ಹಾಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಡಿ ಆಗೋಷ್ಟು ತೆಂಗಿನ ತುರಿಯನ್ನ ಬಳಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸೇರಿಸಿ ನಾವೀಗ ಗ್ಯಾಸ್ ಮೇಲೆ ಇದನ್ನ ಕುದಿಸ್ಬೇಕಾಗತ್ತೆ. ಸೊ ಚೆನ್ನಾಗಿ ಈ ತರ ಅವಾಗ ಕೈ ಆಡ್ತಾ ಇರಬೇಕು, ಇಲ್ಲಾದ್ರೆ ಸೀದೋಗೋ ಸಾಧ್ಯತೆಗಳಿವೆ. ಸೊ ಇದೊಂದು 35ರಿಂದ 40 ನಿಮಿಷ ತಗೊಳುತ್ತೆ ಆಗಕ್ಕೆ. ನೋಡಿ ಈ ತರ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಪಾಕದ ತರ ಆಗತ್ತೆ. ಒಂದು ಪಾಕದ ಹದ ಬಂದ ನಂತರ ನಮ್ಗೆ ಗೊತ್ತಾಗುತ್ತೆ ಇದು ರೆಡಿ ಆಗ್ತಾ ಇದೆ ಅಂತ ಹೇಳಿ. ಸೊ ನಾವು ಆಲ್ಮೋಸ್ಟ್ ಈ ಹಂತಕ್ಕೆ ಬಂದಾಗ ಇದನ್ನ ಗ್ಯಾಸ್ ಆಫ್ ಮಾಡಬಹುದು. ಇದು ನಿಧಾನಕ್ಕೆ ತಣ್ಣದಾಗಿ ಗಟ್ಟಿ ಆಗ್ತಾ ಬರುತ್ತೆ. ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ. ನೋಡಿ ಇವಾಗ ಇದು ರೆಡಿ ಆಯ್ತು. ಈಗ ನಾವು ಎಲ್ಲವನ್ನು ಸರ್ವ್ ಮಾಡೋಣ. ಇಲ್ಲಿ ಉಪ್ಪು, ಉಪ್ಪಿನಕಾಯಿ ಹಾಗೆ ಕೋಸಂಬರಿ ಎಲ್ಲವೂ ಅಡುಗೆ ಮಾಡಿದ ನಂತರ ಈ ತರ ಸರ್ವ್ ಮಾಡೋದ್ರಲ್ಲಿ ಒಂಥರ ಖುಷಿ ಇರುತ್ತೆ. ನಿಮ್ಗೂ ಕೂಡ ಹಾಗೇನೋ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನಿಲ್ಲಿ ಬೆಂಡೆಕಾಯಿ ಕಾಯಿ ರಸವನ್ನು ಕೂಡ ಹಾಕಿದ್ದೀನಿ. ಬೆಂಡೆಕಾಯಿ ಕಾಯಿ ರಸದ ರೆಸಿಪಿ ಇಲ್ಲಿ ತೋರಿಸ್ತಾ ಇಲ್ಲ, ಯಾಕಂದ್ರೆ ಈಗಾಗಲೇ ನನ್ನ ಚಾನೆಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನಾನು ಐ ಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ದಯವಿಟ್ಟು ಚೆಕ್ ಮಾಡಿ. ನಂತರ ನಾನಿಲ್ಲಿ ಸಾಂಬಾರು ಮತ್ತೆ ಚಪಾತಿ ಇದನ್ನೆಲ್ಲ ಹಾಕೊಂಡಿದ್ದೀನಿ. ಮೇಲಿನಿಂದ ಒಂದು ಸ್ವಲ್ಪ ತುಪ್ಪ ಹಾಗೆ ಸ್ವೀಟು ಹಾಗೆ ಒಂದು ಹಪ್ಪಳವನ್ನ ಕರೆದಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋವನ್ನ ಮುಗಿಸುವಂತ ಸಮಯ ಬಂತು. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ? ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಅದ್ರ ಮೂಲಕ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿ. ಸೊ ಇನ್ನೂ ಹೊಸ ವಿಡಿಯೋಸ್ಗಳು ಬರೋದಿದೆ, ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಿಮಗೆ ಯಾವುದೇ
ದುಡ್ಡು ಕಟ್ಟಾಗೋದಿಲ್ಲ, ಬದಲಿಗೆ ನಮಗೆ ಹೆಚ್ಚೆಚ್ಚು ಮೋಟಿವೇಶನ್ ಸಿಗುತ್ತೆ ಅಷ್ಟೇ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದ್ಯಾಟ್ ನೀವು ಹೋಗಿ ನನ್ನ ವ್ಲಾಗ್ಸನ್ನು ಅಥವಾ ವೀಡಿಯೋಸನ್ನು ನೋಡ್ಬೋದು. ಎಷ್ಟೋ ಜನ ಹಾಗೆ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಬಟ್ ಆ ಬೆಲ್ ಐಕನನ್ನು ಒತ್ತಿರೋದಿಲ್ಲ. ಅದರಿಂದ ಏನಾಗುತ್ತೆ, ನನ್ನ ಫ್ರೆಂಡ್ಸೇ ಕೆಲವರು ಕೇಳಿದ್ರು, ಅದೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರು ಕೇಳ್ತಾ ಇದ್ರು ಈ ವಿಡಿಯೋಸ್ ಬರ್ತಾ ಇಲ್ಲ ಯಾಕೆ ಅಂತೇಳಿ. ಸೊ ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು ಅವ್ರು ಸಬ್ಸ್ಕ್ರೈಬ್ ಏನೋ ಮಾಡ್ಕೊಂಡಿದ್ದಾರೆ ಬಟ್ ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿಲ್ಲ. ಸೊ ಬೆಲ್ ಐಕನ್ ಆನ್ ಮಾಡದೇ ಇದ್ರೂ ಸಹ ನಮಗೆ ನೋಟಿಫಿಕೇಷನ್ಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ಆನ್ ಮಾಡೋದು ಹೇಗೆ ಅಂದರೆ ಅದು ಆಲ್ ಅಂತ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಖಂಡಿತ ತಿಳಿಸಿ, ಹೇಗೆ ಅನ್ನಿಸ್ತಿದೆ. ಒಂದು ಫೀಡ್ಬ್ಯಾಕ್ ಸಿಕ್ಕಾಗ ನಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಥವಾ ಏನು ಹೊಸದನ್ನು ಆ್ಯಡ್ ಮಾಡಬೇಕು ಅನ್ನೋದೆಲ್ಲ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.